ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಮ್ಮ ಭೂಮಿಯಲ್ಲಿ ಸಜೀವಿಗಳು ಮತ್ತು ನಿರ್ಜೀವಿಗಳನ್ನು ನೋಡ್ತೀವಿ. ಹಾಗಾದರೆ ಈ ಸಜೀವಿಗಳು ಎಂದರೇನು ಮಕ್ಕಳೇ? ಸಜೀವಿಗಳು ಅಂದರೆ ಜೀವ ಇರುವ ವಸ್ತುಗಳನ್ನು ಸಜೀವಿಗಳು ಅಂತ ನಾವು ಕರಿತೀವಿ, ಅಥವಾ ಜೀವಿಗಳು ಅಂತ ಕರಿತೀವಿ. ನಿರ್ಜೀವಿಗಳು ಜೀವ ಇಲ್ಲದೆ ಇರುವಂತಹ ವಸ್ತುಗಳನ್ನು ನಾವು ನಿರ್ಜೀವಿಗಳು ಅಂತ ಕರಿತೀವಿ. ಹಾಗಾದರೆ ಮಕ್ಕಳೇ, ನಮ್ಮ ಕಣ್ಣಿಗೆ ಕಾಣಿಸುವಂತಹ ಜೀವಿಗಳನ್ನು ಹೆಸರಿಸಿ. ಹೌದು, ಹಸು, ಎಮ್ಮೆ, ಮನುಷ್ಯ, ಸಸ್ಯಗಳು, ಇಂಥವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಜೀವಿಗಳು. ಹಾಗಾದರೆ ನಮ್ಮ ಬರಿಯ ಕಣ್ಣಿಗೆ ಕಾಣಿಸದೇ ಇರುವಂತಹ ಜೀವಿಗಳು ಇದ್ದಾವೆ. ಅವುಗಳನ್ನು ನಾವು ಏನಂತ ಕರಿತೀವಿ? ಹೌದು ಮಕ್ಕಳೇ, ನಮ್ಮ ಬರಿಯ ಕಣ್ಣಿಗೆ ಕಾಣಿಸದೇ ಇರುವಂತಹ ಜೀವಿಗಳನ್ನು ನಾವು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ, ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಇವತ್ತು ನಾವು ಈ 8ನೇ ತರಗತಿಯಲ್ಲಿ ಸೂಕ್ಷ್ಮ ಜೀವಿಗಳು, ಶತ್ರು ಮತ್ತು ಮಿತ್ರ ಎನ್ನುವಂತಹ ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೂಕ್ಷ್ಮ ಜೀವಿಗಳು, ಶತ್ರು, ಮಿತ್ರ ಮತ್ತು ಶತ್ರು. ಮಿತ್ರ ಮತ್ತು ಶತ್ರು, ಇದು ಅಧ್ಯಾಯ 2. ಇವತ್ತು ನಾವು ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು. ಮೊದಲಿಗೆ ನಾವು ಸೂಕ್ಷ್ಮ ಜೀವಿಗಳು ಎಂದರೇನು ಅಂತ ತಿಳ್ಕೊಳ್ಳೋಣ. ಸೂಕ್ಷ್ಮ ಜೀವಿಗಳು ಅಂದರೆ ನಮ್ಮ ಬರಿಯ ಕಣ್ಣಿಗೆ ಕಾಣಿಸದೇ ಇರುವಂತಹ ಅತ್ಯಂತ ಚಿಕ್ಕ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ನೋಡಿ, ನಮ್ಮ ಬರಿಯ ಕಣ್ಣಿಗೆ ನಾವು ನೋಡಿದ ತಕ್ಷಣ ಜೀವಿಗಳು ಕಾಣೋದಿಲ್ಲ. ನಾವು ಅತ್ಯಂತ ಚಿಕ್ಕ ಜೀವಿಗಳು ಅಂದರೆ ನಮಗೆ ಕಣ್ಣಿಗೆ ಕಾಣಿಸ್ತವೆ. ಒಂದು ಇರುವೆ ಹೋಗ್ತಿದ್ರೆ ನೋಡ್ತೀವಿ ಅಲ್ವಾ? ಇರುವೆಗಿಂತ ಚಿಕ್ಕದು ಕೂಡ ನಾವು ನೋಡ್ತೀವಿ. ಆದರೆ ನಮ್ಮ ಬರಿಯ ಕಣ್ಣಿಗೆ ಕಾಣಿಸದೇ ಇರುವಂಥ ಜೀವಿಗಳು ಇದ್ದಾವೆ ನಮ್ಮ ಭೂಮಿಯಲ್ಲಿ. ಅವುಗಳನ್ನು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಯಾಕೆ? ಒಂದು ಕಾರಣ, ಆ ಸೂಕ್ಷ್ಮ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆ ಅಂದರೆ ನಮ್ಮ ಕಣ್ಣಿನ ಸಾಮರ್ಥ್ಯ, ನಮ್ಮ ಕಣ್ಣಿನಲ್ಲಿರುವಂತಹ ಏನು ಲೆನ್ಸ್ ಅಂತ ನಾವು ಕರಿತೀವಿ, ಮಸೂರ, ಆ ರೀತಿ ಅದು ಏನು ರೂಪಿಸಲ್ಪಟ್ಟಿಲ್ಲ. ಅತ್ಯಂತ ಚಿಕ್ಕ ಜೀವಿಗಳನ್ನು ನೋಡುವಂಥದ್ದು, ಅದನ್ನು ನಾವು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಅವುಗಳನ್ನು ಯಾಕೆ ಸೂಕ್ಷ್ಮ ಜೀವಿಗಳನ್ನು ಅಂತ ಕರಿತೀವಪ್ಪ ಅಂದರೆ ನಮ್ಮ ಬರಿಯ ಕಣ್ಣಿಗೆ ಕಾಣೋದಿಲ್ಲ. ಹಾಗಾದ್ರೆ ಹೇಗೆ ನೋಡೋದಪ್ಪ ಅಂದಾಗ ಸೂಕ್ಷ್ಮ ದರ್ಶಕ ಅನ್ನೋಂಥ ಒಂದು ಸಾಧನ ಇದೆ. ಆ ಸೂಕ್ಷ್ಮ ದರ್ಶಕ ಎನ್ನುವಂತಹ ಸಾಧನದಿಂದ ನಾವು ಸೂಕ್ಷ್ಮ ಜೀವಿಗಳನ್ನು ನೋಡಬಹುದು. ನಾವು ತಿಳ್ಕೊಂಡ್ವಿ, ನಮ್ಮ ಬರಿಯ ಕಣ್ಣಿಗೆ ಕಾಣಿಸದೇ ಇರುವಂತಹ ಅತ್ಯಂತ ಚಿಕ್ಕ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಅಂತ ಕರೆದ್ವಿ. ಹಾಗಾದರೆ ಈ ಸೂಕ್ಷ್ಮ ಜೀವಿಗಳು ಯಾವ್ಯಾವಿದಾವೆ ಅಂತ ನಾವೀಗ ನೋಡೋಣ. ಈ ಸೂಕ್ಷ್ಮ ಜೀವಿಗಳಲ್ಲಿ ಪ್ರಮುಖವಾಗಿ 4 ಗುಂಪುಗಳಲ್ಲಿವೆ. ಆ 4 ಬಗೆಯ ಸೂಕ್ಷ್ಮ ಜೀವಿಗಳು ಯಾವುದಪ್ಪ ಅಂದರೆ, 1 ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಏಕಕೋಶ ಅಥವಾ ನಾವು ಅದನ್ನು ಪ್ರೋಟೋಜೋವಾ ಅಂತ ಕರಿತೀವಿ. ಇನ್ನೊಂದು ಕೆಲವು ಬಗೆಯ ಶೈವಲಗಳು. ನೋಡಿ ಯಾವ್ಯಾವಪ್ಪ ಅಂದರೆ, ಒಂದೇದು 4 ಗುಂಪುಗಳಿವೆ. ಒಂದು ಬ್ಯಾಕ್ಟೀರಿಯಾ, ಎರಡನೇದು ಶಿಲೀಂಧ್ರ,
ಪ್ರೋಟೋಜೋವಾ, ನಾಲ್ಕನೇದು ಕೆಲವು ಬಗೆಯ ಶೈವಲಗಳು. ಇಲ್ಲಿ ಯಾಕೆ ನಾನು ಕೆಲವು ಬಗೆಯ ಶೈವಲಗಳು ಅಂತ ಬರುತ್ತಪ್ಪ ಅಂದ್ರೆ, ಈ ಶೈವಲಗಳಲ್ಲಿ ಕೆಲವು ನಮ್ಮ ಕಣ್ಣಿಗೆ ಕಾಣಿಸ್ತವೆ. ನೀವೆಲ್ಲ ನೋಡಿರ್ಬೋದು, ಮಳೆಗಾಲದಲ್ಲಿ ಎಲ್ಲಿ ತೇವವಾದ ಗೋಡೆಗಳು, ಆಮೇಲೆ ನೀರು ಹರಿದು ಹೋಗುವಂತಹ ಜಾಗಗಳಲ್ಲಿ ನಾವು ಈ ಒಂದು ಪಾಚಿ ಅಂತ ನಾವೇನು ಕರಿತೀವಿ ಅವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತವೆ. ಕೆಲವು ಸಿಹಿ ನೀರುಗಳಲ್ಲಿ, ಸಮುದ್ರದಲ್ಲಿ ಕೆಲವು ದೊಡ್ಡ ದೊಡ್ಡ ಶೈವಲಗಳು ಬೆಳೀತವೆ, ಅವೆಲ್ಲ ನಮ್ಮ ಕಣ್ಣಿಗೆ ಕಾಣ್ತವೆ. ಕೆಲವು ಶೈವಲಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅವುಗಳನ್ನ ಸೂಕ್ಷ್ಮ ಜೀವಿಗಳು ಎನ್ನುವಂತ ಗುಂಪಿಗೆ ಸೇರಿಸಿದ್ದಾರೆ. ಹಾಗಾದ್ರೆ ನಾವು ಇತ್ತೀಚೆಗೆ ತುಂಬಾ ಪ್ರಚಲಿತದಲ್ಲಿರುವಂತಹ ಒಂದು ಪದವನ್ನು ಕೇಳಿದ್ದೀವಿ, ಕರೋನಾ ಕರೋನಾ ಅಂತ ಅಲ್ವಾ. ಹಾಗಾದ್ರೆ ಕೊರೋನಾ ಅಂದ್ರೆ ಏನು ಅಂದಾಗ ನೋಡಿ, ಅದು ಒಂದು ವೈರಸ್ನ ಗುಂಪಿಗೆ ಸೇರುತ್ತೆ ಅಂತ ಹೇಳ್ಬೇಕು. ನಾವು ಈಗ ಮಾತಾಡ್ತಾ ಇದ್ದೀವಿ, ಕೊರೋನಾ ವೈರಸ್ಗೆ ಔಷಧಿ ಇಲ್ಲ, ಔಷಧಿ ಕಂಡುಹಿಡಿತಾ ಇದ್ದಾರೆ ಅಂತ ನಾವೀಗ ಮಾತಾಡ್ತಾ ಇದ್ದೀವಿ. ಹೌದು ಮಕ್ಕಳೇ, ಈ 4 ಗುಂಪುಗಳಷ್ಟೇ ಅಲ್ಲದೆ ಇನ್ನೊಂದು ಗುಂಪಿದೆ, ಅದು ವೈರಸ್ ಗುಂಪು ಅಂತ. ಈ ವೈರಸ್ನ ಗುಣಲಕ್ಷಣ ಏನಪ್ಪಾ ಅಂದ್ರೆ, ವೈರಸ್ಗಳು ವಾತಾವರಣದಲ್ಲಿದ್ದಾಗ ನಿರ್ಜೀವಿಗಳಾಗಿರ್ತವೆ. ಪೋಷಕ ಜೀವಿಯನ್ನ ಸೇರಿದಾಗ ಅವಕ್ಕೆ ಜೀವ ಬರುತ್ತೆ, ಸಜೀವಿಗಳಾಗುತ್ತವೆ. ನೋಡಿ, ಕೊರೋನಾ ವೈರಸ್ಸು ಹೊರಗಿದ್ದಾಗ ನಿರ್ಜೀವಿ ಅಂತಿರುತ್ತೆ. ಯಾವುದೋ ರೂಪದಿಂದ ನಮ್ಮ ಕಣ್ಣು, ಮೂಗು, ಬಾಯಿಯಿಂದ ಒಳ ಸೇರಿದಾಗ ಅದಕ್ಕೆ ಜೀವ ಬರುತ್ತೆ. ಹಾಗಾಗಿ ನಾವು ಇದನ್ನ ಸಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ಕರಿತೀವಿ. ಯಾವುಗಳನ್ನ? ವೈರಸ್ಗಳನ್ನ. ವೈರಸ್ ಅನ್ನುವಂಥ ಗುಂಪಿದೆ. ಈ ವೈರಸ್ ಅಂದ್ರೆ ಏನಪ್ಪಾ ಅಂದ್ರೆ, ಸೂಕ್ಷ್ಮಾಣು ಜೀವಿಗಳಲ್ಲೇ ಅತ್ಯಂತ ಚಿಕ್ಕವು ಅಥವಾ ಸಣ್ಣವು ವೈರಸ್ಗಳು. ಸೂಕ್ಷ್ಮಾಣು ಜೀವಿಗಳಲ್ಲಿ ಅತ್ಯಂತ ಚಿಕ್ಕವು. ಈ 4 ಗುಂಪುಗಳಿಗಿಂತ ತುಂಬಾ ಚಿಕ್ಕವು ಅಂದ್ರೆ ವೈರಸ್. ಇವುಗಳ ಗಾತ್ರ ತುಂಬಾ ಚಿಕ್ಕದು. ಇವುಗಳನ್ನ ನಾವು ಸಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ ಅಂತ ಕರಿತೀವಿ. ಕಾರಣ, ಇದು ವಾತಾವರಣದಲ್ಲಿದ್ದಾಗ ಸಜೀವಿಗಳಂತೆ, ನಿರ್ಜೀವಿಗಳಂತೆ, ಪೋಷಕ ಜೀವಿಯ ಒಳಗೆ ಹೋದಾಗ ಸಜೀವಿಗಳಂತೆ ವರ್ತಿಸ್ತವೆ. ಹಾಗಾಗಿ ನಾವು ಇದನ್ನ ಈ ಸೂಕ್ಷ್ಮ ಜೀವಿಗಳ ಗುಂಪಿಗೆ ಸೇರಿಸಿಲ್ಲ. ಆದರೂ ಕೂಡ ವೈರಸ್ಗಳಿಂದ ಬರುವ ರೋಗಗಳು ತುಂಬಾ ಅಪಾಯಕಾರಿ. ನಮಗೆಲ್ಲ ಗೊತ್ತಿದೆ, ಕೊರೋನಾ ಹೇಗೆ ತನ್ನ ಒಂದು ಪರಿಣಾಮವನ್ನ ಬೀರ್ತಾ ಇದೆ ಅಂತ ಗೊತ್ತೇ ಇದೆ ಅಲ್ವಾ. ಔಷಧಿಯನ್ನ ಕಂಡುಹಿಡಿತಿದ್ದಾರೆ ಅಂದ್ರೆ ಅಷ್ಟು ಅಪಾಯಕಾರಿಯಾದಂತಹ ವೈರಸ್ಗಳು ಅಂತ. ಈ ವೈರಸ್ಗಳಲ್ಲಿ ಎಲ್ಲವೂ ಜೀವಿಗಳಿಗೆ ರೋಗಗಳನ್ನ ತರವೆ. ಯಾವುವು ಕೂಡ ಉಪಯೋಗಕಾರಿ ವೈರಸ್ಗಳು ಈಗ ಇಲ್ಲ. ನೋಡಿ ಹೇಗೆ ಇವುಗಳಿಂದ, ಈ ವೈರಸ್ಗಳಿಂದ ಬರೋ ರೋಗಗಳು ಯಾವುದು ಗೊತ್ತೇ ಇದೆ ನಿಮಗೆ. ಈ ವೈರಸ್ಗಳಿಂದ ರೋಗಗಳು ಬರುವಂಥದ್ದು ಶೀತ, ನೆಗಡಿ, ಕೆಮ್ಮು, ಆಮೇಲೆ ಸಣ್ಣ ಜ್ವರ, ಆಮೇಲೆ ಈ ರೇಬೀಸ್ ಅಂದ್ರೆ ಹುಚ್ಚುನಾಯಿ ಕಡಿತ ಅನ್ನುವಂತಹ ಒಂದು ರೋಗ ಬರುತ್ತೆ. ಪೋಲಿಯೋ ಅನ್ನೋ ಒಂದು ರೋಗ ಬರುತ್ತೆ. ಏಡ್ಸ್ ಅನ್ನೋ ಒಂದು ರೋಗ ಬರುತ್ತೆ. ಡೆಂಗ್ಯೂ ಅನ್ನೋ ಒಂದು ರೋಗ ಬರುತ್ತೆ. ಇವೆಲ್ಲ ನಾವು ಕೇಳಿದ್ವಿ. ಕ್ಯಾನ್ಸರ್ ಅನ್ನುವಂಥ ಒಂದು ರೋಗ ಬರುತ್ತೆ. ಇವೆಲ್ಲ ಬರುವಂಥದ್ದು ವೈರಸ್ಗಳಿಂದ ಮಕ್ಕಳು. ಕ್ಯಾನ್ಸರ್, ಏಡ್ಸು, ಡೆಂಗ್ಯೂ, ಅದೇ ರೀತಿ ಈಗ ಕೊರೋನಾ, ಕೋವಿಡ್-19 ಅಂತ ನಾವು ಕರಿತೀವಿ ಅದು, ಆಮೇಲೆ ಸೀತಾಳೆ ಸಿಡುಬು ಅನ್ನೋ ಒಂದು ರೋಗ, ಶೀತ, ನೆಗಡಿ, ಕೆಮ್ಮು, ಸಣ್ಣ ಜ್ವರ, ಇಂತಹ ಅನೇಕ ರೋಗಗಳು ವೈರಸ್ಗಳಿಂದ ಹರಡ್ತಾ ಇದೆ. ಅದೇ ರೀತಿ ಬ್ಯಾಕ್ಟೀರಿಯಾಗಳಿಂದ ಕೂಡ ರೋಗ ಆಗುತ್ತೆ. ಕ್ಷಯ, ಟೈಫಾಯ್ಡ್ ಮುಂತಾದ ರೋಗಗಳು ಹರಡುತ್ತೆ. ಅದೇ ರೀತಿ ಶಿಲೀಂಧ್ರದಿಂದ ಹರಡುತ್ತೆ. ಕಜ್ಜಿ, ಹುಳುಕಡ್ಡಿ,
ಮುಂತಾದ ರೋಗಗಳು ಹರಡುತ್ತವೆ. ಅದೇ ರೀತಿ ಪ್ರೋಟೋಜೋವಾದಿಂದ ಮಲೇರಿಯಾ ಕೇಳಿದ್ದೀವಿ, ಮಲೇರಿಯಾ ರೋಗ ಹರಡ್ತಾ ಇದೆ. ಶೈವಲಗಳಲ್ಲಿ ಬಹುತೇಕ ಉಪಯೋಗಕಾರಿ ಶೈವಲಗಳು ಉಪಯೋಗ ಇರುವಂಥದ್ದು. ಆದರೂ ಕೂಡ ನಾವು ಈ ಸೂಕ್ಷ್ಮ ಜೀವಿಗಳನ್ನ ಶತ್ರು ಮತ್ತು ಮಿತ್ರ ಎರಡೂ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಸೂಕ್ಷ್ಮ ಜೀವಿಗಳಲ್ಲಿ ಎಲ್ಲವೂ ಶತ್ರು ಆಗಿಲ್ಲ, ಎಲ್ಲವೂ ಮಿತ್ರ ಆಗಿಲ್ಲ. ಕೆಲವು ಶತ್ರುಗಳಾಗಿದ್ದಾವೆ, ಕೆಲವು ಮಿತ್ರರು. ಅಂದ್ರೆ ನಮಗೆ ಉಪಯೋಗಕಾರಿ ಸೂಕ್ಷ್ಮ ಜೀವಿಗಳು ಇದಾವೆ ಅಂತ. ನಾವೀಗ ಈ 4 ಬಗೆಯ ಸೂಕ್ಷ್ಮ ಜೀವಿಗಳನ್ನು ನೋಡಿದ್ವಿ. ಇನ್ನೊಂದು ಬಗೆಯ ಸೂಕ್ಷ್ಮ ಜೀವಿಗಳನ್ನು ನೋಡಿದ್ವಿ, ವೈರಸ್ಗಳು ಅಂತ. ಅವುಗಳ ಗುಣಲಕ್ಷಣಗಳನ್ನು ನಾವು ವಿಶೇಷ ಗುಣಲಕ್ಷಣ ತಿಳ್ಕೊಂಡ್ವಿ. ಏನು ವಿಶೇಷ ಗುಣಲಕ್ಷಣ? ವಾತಾವರಣದಲ್ಲಿದ್ದಾಗ ನಿರ್ಜೀವಿಗಳಂತೆ, ಪೋಷಕ ಜೀವಿಯ ದೇಹದಲ್ಲಿ ಸಜೀವಿಗಳಂತೆ ಇವು ಇರ್ತವೆ ಅಂತ ನಾವು ತಿಳ್ಕೊಂಡು, ಅದೊಂದು ವಿಶೇಷ ಲಕ್ಷಣ ಮಕ್ಕಳೇ. ಈಗ 4 ಗುಂಪುಗಳನ್ನ ತಿಳ್ಕೊಂಡ್ವಿ. ಅದರಲ್ಲಿ ನೆಕ್ಸ್ಟ್ 4 ಗುಂಪುಗಳು ಸೂಕ್ಷ್ಮ ಜೀವಿಗಳಲ್ಲಿ ಯಾವುದು ಅಂತ ನಾವು ತಿಳ್ಕೊಂಡ್ವಿ. ಈಗ ಹಾಗಾದ್ರೆ ಸೂಕ್ಷ್ಮ ಜೀವಿಗಳು ಎಲ್ಲಿ ವಾಸಿಸುತ್ತವೆ? ಇವುಗಳ ಆವಾಸ. ಸೂಕ್ಷ್ಮ ಜೀವಿಗಳ ಆವಾಸ ಎಲ್ಲಿ ವಾಸಿಸ್ತವೆ? ಈ ಸೂಕ್ಷ್ಮ ಜೀವಿಗಳು ಎಲ್ಲೆಲ್ಲಿ ವಾಸಿಸ್ತವೆ ಅಂತ ನೋಡಿ. ಈ ಸೂಕ್ಷ್ಮ ಜೀವಿಗಳಲ್ಲಿ ಬಹುತೇಕ ಏಕಕೋಶೀಯ ಜೀವಿಗಳು, ಅಂದ್ರೆ ಏಕಕೋಶೀಯ ಜೀವಿಗಳಂದ್ರೆ ಗೊತ್ತಿದೆ ನಿಮಗೆ, ಕೇವಲ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುವಂತಹ ಜೀವಿಗಳನ್ನ ನಾವು ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಇವು ಎಲ್ಲೆಲ್ಲಿ ಕಂಡು ಬರ್ತವೆ ಅಂದ್ರೆ ಶೀತ ಪ್ರದೇಶ ನೋಡಿ, ಶೀತ ಪ್ರದೇಶಗಳಾಗಿರ್ಬೋದು, ಬಿಸಿ ನೀರಿನ ಬುಗ್ಗೆಗಳಾಗಿರ್ಬೋದು, ಜ್ವಾಲಾಮುಖಿ ಸ್ಫೋಟದ ಸ್ಥಳದಲ್ಲಾಗಿರ್ಬೋದು, ಇಂತಹ ಸಾಮಾನ್ಯ ವಾತಾವರಣದಲ್ಲಾಗಿರ್ಬೋದು, ಎಲ್ಲ ಕಡೆ ಬಹುತೇಕ ಎಲ್ಲ ಕಡೆ ಸೂಕ್ಷ್ಮ ಜೀವಿಗಳು ವಾಸ ಮಾಡ್ತಿದ್ದಾವೆ. ಎಲ್ಲ ಪತ್ತೆ ಹಚ್ತಿದ್ದಾರೆ. ಅತ್ಯಂತ ಶೀತ ಪ್ರದೇಶದಲ್ಲಿ ಬ್ಯಾಕ್ಟೀರಿಯಾಗಳಿವೆ ಅಂತ. ಜ್ವಾಲಾಮುಖಿ ಸ್ಫೋಟ ಎಲ್ಲಾಗುತ್ತೆ, ಅಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಅಂತ ಬರ್ತವೆ. ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಲ್ಲಿ ಬ್ಯಾಕ್ಟೀರಿಯಾಗಳು ವಾಸ ಮಾಡ್ತಿದ್ದಾವೆ ಅಂತ ಕಂಡುಕೊಂಡಿದ್ದಾರೆ ವಿಜ್ಞಾನಿಗಳು. ಸಮುದ್ರದ ಆಳದಲ್ಲಿ ವಾಸ ಮಾಡ್ತಿದೆ ಅಂತ ತಿಳ್ಕೊಂಡಿದ್ದಾರೆ. ನೀರಿನಲ್ಲಿ, ಗಾಳಿಯಲ್ಲಿ, ಮಣ್ಣಿನಲ್ಲಿ, ಎಲ್ಲ ಕಡೆ ಬಹುತೇಕ ಎಲ್ಲ ಕಡೆ ಸೂಕ್ಷ್ಮ ಜೀವಿಗಳು ಬದುಕಬಲ್ಲವು ಅನ್ನೋದನ್ನ ಕಂಡುಕೊಂಡಿದ್ದಾರೆ. ನೋಡಿ, ಇಂಥ ಒಂದು ನಿರ್ದಿಷ್ಟ ಸ್ಥಳದಲ್ಲೇ ವಾಸ ಮಾಡ್ತವೆ ಅಂತ ನಾವು ಹೇಳಬರೋದಿಲ್ಲ. ಗಾಳಿ, ನೀರು, ಮಣ್ಣು, ವಸ್ತುಗಳ ಮೇಲೆ, ಮಣ್ಣಿನಲ್ಲಿ, ಸಸ್ಯಗಳ ಮೇಲೆ, ಪ್ರಾಣಿಗಳ ದೇಹದ ಒಳಗೆ, ಎಲ್ಲ ಕಡೆ, ಸಮುದ್ರದಲ್ಲಿ, ಸಮುದ್ರದ ಆಳದಲ್ಲಿ, ಶೀತ ಪ್ರದೇಶದಲ್ಲಿ, ಬಿಸಿ ನೀರಿನ ಬುಗ್ಗೆಗಳ ಬಳಿ, ಎಲ್ಲ ಕಡೆ ವಾಸ ಮಾಡ್ತಿದ್ವಿ. ನಾವು ತಿಳ್ಕೊಂಡ್ವಿ ಈಗ ಸೂಕ್ಷ್ಮ ಜೀವಿಗಳು ಬಹುತೇಕ ಎಲ್ಲ ಆವಾಸ, ನೀರು, ಗಾಳಿ, ವಾತಾವರಣ ಎಲ್ಲ ಕಡೆ ವಾಸ ಮಾಡ್ತವೆ ಅಂತ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಹಾಗಾದ್ರೆ ಈಗ ಸ್ನೇಹಿ ಸೂಕ್ಷ್ಮ ಜೀವಿಗಳು ಅಂದ್ರೆ ಏನು? ಸೂಕ್ಷ್ಮ ಜೀವಿಗಳಲ್ಲಿ ಕೆಲವು ಮಾನವನ ಉಪಯೋಗಕ್ಕೆ ಬರುವಂತಹವು, ಮಾನವನಿಗೆ ಅನುಕೂಲ ಮಾಡುವಂತಹ ಸೂಕ್ಷ್ಮ ಜೀವಿಗಳಿವೆ. ಏನೇನು ಉಪಯೋಗ ನಾವು ಪಟ್ಟಿ ಮಾಡ್ತಾ ಹೋಗ್ಬೋದು. ಸೂಕ್ಷ್ಮ ಜೀವಿಗಳು ನಮಗೆ ಫ್ರೆಂಡ್ಸ್ ಅಂದ್ರೆ ಸ್ನೇಹಿಗಳಾಗಿವೆ. ಹೇಗೆ ಗೊತ್ತೇ ಇದೆ, ಮನೆಯಲ್ಲಿ ಹಾಲು ಮೊಸರಾಗೋದು, ರುಬ್ಬಿಟ್ಟ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಉದುಗುವಿಕೆ ಬರೋದು. ನೀವೆಲ್ಲ ಪೆನ್ಸಿಲಿನ್ ಇಂಜೆಕ್ಷನ್ ಅಂತ ತಗೊಂಡಿರ್ತೀರಿ, ಒಂದು ಪ್ರತಿಜೈವಿಕ ಔಷಧಿ ಅಥವಾ ಆಂಟಿಬಯೋಟಿಕ್ ಅನ್ನು ತಗೊಂಡಿರ್ತೀವಿ, ಅವೆಲ್ಲ ಉಪಯೋಗಕಾರಿ. ಇನ್ನೊಂದು ಕೇಳಿದಿರಿ, ದ್ವಿದಳ ಸಸ್ಯಗಳಲ್ಲಿ ಬೇರಿನ ಗಂಟುಗಳಲ್ಲಿ ರೈಜೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ. ಅದು
ವಾತಾವರಣದಲ್ಲಿರುವಂತಹ ನೈಟ್ರೋಜನ್ನನ್ನು ಸ್ಥಿರೀಕರಿಸುತ್ತೆ ಅಂತ ಅಲ್ವಾ. ಔಷಧಿಗಳು, ಹಲವಾರು ಔಷಧಿಗಳು ನೀವು ಮತ್ತೆ ಕೇಳಿರ್ಬೋದು, ತಿಪ್ಪೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ. ನಿಮ್ಮ ಮನೆಯ ಹಿತ್ತಲಿನಲ್ಲೋ ಪಕ್ಕದಲ್ಲೋ ಒಂದು ಗೊಬ್ಬರದ ಗುಂಡಿ ಇರುತ್ತೆ, ಅಲ್ಲಿ ನೀವು ಪ್ರತಿದಿನ ಸಗಣಿ, ಹುಲ್ಲು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆಗಳು ತಗೊಂಡೋಗಿ ಹಾಕ್ತಾ ಇರ್ತೀರಿ. ಕೆಲವು ದಿನಗಳಲ್ಲಿ ಅದು ಉತ್ತಮ ಫಲವತ್ತಾದ ಗೊಬ್ಬರವಾಗಿ ರೂಪುಗೊಳ್ಳುತ್ತೆ. ಏನಾಯ್ತಲ್ಲಿ? ಅದು ಆ ರೀತಿ ಫಲವತ್ತಾದ ಗೊಬ್ಬರವನ್ನಾಗಿ ಮಾಡಿರುವಂಥದ್ದು ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮ ಜೀವಿಗಳು ಆ ರೀತಿ ಫಲವತ್ತತೆಯನ್ನು ಕೊಟ್ಟು ವಿಘಟನೆ ನಡೆಸೋದು. ಆ ಒಂದು ತ್ಯಾಜ್ಯಗಳಲ್ಲಿ ವಿಘಟನೆ ನಡೆಸಿ ಅವು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡೋದು. ಅದೇ ರೀತಿ ನೀವು ಬೇಕರಿಗಳಲ್ಲಿ ಬ್ರೆಡ್ಡು, ಕೇಕು ಇವನ್ನೆಲ್ಲ ತಿಂತೀರಿ. ಈ ಬ್ರೆಡ್ಡು ಮತ್ತು ಕೇಕು ಸ್ಪಂಜಿನಂತೆ ಮೃದುವಾಗಿರುತ್ತೆ ಅಲ್ವಾ. ಆ ಸ್ಪಂಜಿನಂತೆ ಮೃದುವಾಗಿರೋದಕ್ಕೆ ಕಾರಣ ಈಸ್ಟ್ ಎನ್ನುವಂತಹ ಒಂದು ಶಿಲೀಂಧ್ರವನ್ನು ಸೇರಿಸೋದ್ರಿಂದ ನೋಡಿ. ಆಮೇಲೆ ವೈನ್ ಅಂದರೆ ಮದ್ಯ. ಆ ಮದ್ಯದ ತಯಾರಿಕೆಯಲ್ಲಿ ಬೇಕು ಈಸ್ಟ್ ಅನ್ನೋದು. ಆಮೇಲೆ ನೀವೆಲ್ಲ ವಿನೇಗರ್, ಅಸಿಟಿಕ್ ಆಮ್ಲ, ಈ ಗೋಬಿ ಮಂಚೂರಿ ಮಾಡುವಾಗ ಅವನು ಒಂದು ಬಿಳಿಯ ಬಾಟಲ್ನಿರುವಂತಹ ದ್ರವವನ್ನು ಸೇರಿಸ್ತಾನೆ ಬಾಣಲಿಗೆ, ಅದೇ ವಿನೇಗರ್ ಅಥವಾ ಅಸೆಟಿಕ್ ಆಮ್ಲ. ನೋಡಿ, ಪ್ರತಿ ಜೈವಿಕಗಳಿಂದ ಹಿಡಿದು ಔಷಧಿಗಳಿಂದ ಹಿಡಿದು ಪರಿಸರವನ್ನು ಸ್ವಚ್ಛಗೊಳಿಸೋದ್ರಿಂದ ಹಿಡಿದು ಮಾನವನಿಗೆ ಸೂಕ್ಷ್ಮ ಜೀವಿಗಳು ಸ್ನೇಹಿಯಾಗಿವೆ, ಫ್ರೆಂಡ್ಸ್ ಆಗಿವೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಸಣ್ಣ ಕರುಳಿನಲ್ಲೂ ಕೆಲವು ಬ್ಯಾಕ್ಟೀರಿಯಾಗಳು ವಾಸ ಮಾಡ್ತವೆ ಮಕ್ಕಳಿಗೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಸಣ್ಣ ಕರುಳಿನಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ವಾಸ ಮಾಡ್ತವೆ. ಅವು ವಿಟಮಿನ್ ಬಿ ಕಾಂಪ್ಲೆಕ್ಸ್ಗಳನ್ನು ಉತ್ಪತ್ತಿ ಮಾಡ್ತವೆ. ಅವೇನಾದರೂ ಅಲ್ಲಿ ವಾಸ ಮಾಡಿ ಅದನ್ನು ಉತ್ಪತ್ತಿ ಮಾಡಲಿಲ್ಲ ಅಂದರೆ ನಾವು ಪ್ರತಿದಿನ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ಗಳನ್ನು ಎಲ್ಲರೂ ನುಂಗಬೇಕಾಗ್ತದೆ. ನೋಡಿ ಎಷ್ಟೊಂದು ಉಪಯೋಗಕಾರಿ ಸೂಕ್ಷ್ಮ ಜೀವಿಗಳಿದ್ದಾವೆ ಅಂತೇಳಿ ಅಲ್ವಾ. ನೋಡಿ, ಏನು ನಾವು ಒಂದೊಂದನ್ನೇ ಪಟ್ಟಿ ಮಾಡ್ತಾ ಹೋಗ್ಬೋದು. ಏನು ಹಾಲನ್ನು ಮೊಸರನ್ನಾಗಿಸುವ ಮೊಸರಾಗಿಸುತ್ತದೆ. ಎರಡನೇ, ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಬಳಸ್ತಾರೆ ಸೂಕ್ಷ್ಮಜೀವಿಗಳನ್ನು. ಮೂರನೇದು, ಪರಿಸರದ ಸ್ವಚ್ಛತೆಯಲ್ಲಿ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಔಷಧಿಗಳ ತಯಾರಿಕೆಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ರುಬ್ಬಿಟ್ಟ ದೋಸೆ ಮತ್ತು ಇಡ್ಲಿ ಹಿಟ್ಟು ಹುದುಗುವಿಕೆಗೆ ಈ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನೋಡಿ, ಉಪಯೋಗದ ಪಟ್ಟಿ ಮಾಡ್ತಾ ಹೋದೇನ ಸೂಕ್ಷ್ಮಜೀವಿಗಳು. ಹಾಲನ್ನು ಮೊಸರನ್ನಾಗಿಸುತ್ತದೆ ಗೊತ್ತೇ ಇದೆ. ನಿಮ್ಮಮ್ಮ ಪ್ರತಿದಿನ ರಾತ್ರಿ ಹೊತ್ತು ಸಾಯಂಕಾಲ ಹಾಲನ್ನು ಕಾಯಿಸಿ ಸ್ವಲ್ಪ ಆರಿಸಿ ಬೆಚ್ಚಗಿದ್ದಾಗ
ಮೊಸರಿನ ಸ್ವಲ್ಪ ಹೆಪ್ಪನ್ನು ಹಾಕ್ತಾರೆ. ನೋಡಿದ್ರೆ ನಿಮಗೆ ನೋಡಿದಾಗ ಮೊದಲ ಸಾರಿ ನಿಮಗೆ ಕುತೂಹಲ, ಯಾಕೆ ಹಿಂಗೆ ಹಾಕ್ತಾರೆ ಅಂತ ಕುತೂಹಲ ನಿಮಗೆ ಮೂಡಬಹುದು. ಯಾಕಂದರೆ ಆ ಒಂದು ಹಾಲಿಗೆ ಸ್ವಲ್ಪ ಹೆಪ್ಪನ್ನು ಹಾಕಿದಾಗ ಇಡೀ ಹಾಲು ಒಡೆದು ಮೊಸರಾಗುತ್ತೆ. ಹಾಗಾದರೆ ಆ ಒಂದು ಮೊಸರಲ್ಲಿರುವಂಥ ಬ್ಯಾಕ್ಟೀರಿಯಾ, ಒಂದು ಬಗೆಯ ಬ್ಯಾಕ್ಟೀರಿಯಾ ಇದೆ. ಆ ಒಂದು ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬ್ಯಾಸಿಲಸ್ ಅಂತಾರೆ. ಆ ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬ್ಯಾಸಿಲಸ್. ನೋಡಿ, ಹಾಲನ್ನು ಮೊಸರನ್ನಾಗಿಸುವುದು ಒಂದು ಬಗೆಯ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾದ ಹೆಸರು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ. ಇದು ಹಾಲನ್ನು ಮೊಸರನ್ನಾಗಿಸುತ್ತಾರೆ ಮಕ್ಕಳೇ. ನೋಡಿ, ಹಾಲು ಮೊಸರಾಗಿದ್ರೆ ಮೊಸರು ಹುಳಿ ಇರುತ್ತೆ, ಅದಕ್ಕೆ ಕಾರಣ ಒಂದು ಆಮ್ಲ ಇರುತ್ತೆ ಅಂತ. ಮೊಸರಿನಿಂದ ಏನು ಮಾಡ್ತಾರೆ? ಮಜ್ಜಿಗೆ ಮಾಡ್ತಾರೆ. ಮಜ್ಜಿಗೆಯಿಂದ ಬೆಣ್ಣೆ ಸಿಗುತ್ತೆ, ಬೆಣ್ಣೆಯಿಂದ ತುಪ್ಪ ಸಿಗುತ್ತೆ. ನೋಡಿ ಅಲ್ವಾ? ಹಾಲು ಮೊಸರಾಗಲಿಲ್ಲ ಅಂದರೆ ಅದು ಯಾವುದೇ ಉತ್ಪನ್ನಗಳು ಸಿಗೋದಿಲ್ಲ. ನೋಡಿ, ಅಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದು ಪೌಷ್ಟಿಕಾಂಶವುಳ್ಳಂತಹ ಒಂದು ಪದಾರ್ಥ ಮೊಸರು, ಹಾಲು ಮೊಸರು ಅಲ್ವಾ? ಪೌಷ್ಟಿಕಾಂಶವುಳ್ಳಂತಹ ಪದಾರ್ಥ ಇದು ಹಾಲು ಮತ್ತು ಮೊಸರು. ಮೊಸರು ಮಜ್ಜಿಗೆ, ಮಜ್ಜಿಗೆ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ. ನೋಡಿ ಎಷ್ಟೊಂದು ಉತ್ಪನ್ನಗಳು ಸಿಗ್ತವೆ ನೋಡಿ. ಅದೇ ರೀತಿ ಬೇಕರಿಗಳಲ್ಲಿ ಬ್ರೆಡ್ ಮತ್ತು ಕೇಕ್ ತಯಾರಿಕೆ ಸ್ಪಂಜಿನಂತೆ ಮೃದುವಾಗೋದಕ್ಕೆ ಕಾರಣ ಅವರು ಒಂದು ಸೂಕ್ಷ್ಮಜೀವಿ ಶಿಲೀಂಧ್ರವನ್ನು ಸೇರಿಸ್ತಾರೆ. ಅದು ಈಸ್ಟ್ ಅಂತ. ಈಸ್ಟ್ ಎನ್ನುವ ಒಂದು ಶಿಲೀಂಧ್ರವನ್ನು ಸೇರಿಸ್ತಾರೆ. ಈಸ್ಟ್ ಇದು ಒಂದು ಶಿಲೀಂಧ್ರ, ಫಂಗೈ ಅನ್ನು ಸೇರಿಸ್ತಾರೆ. ಈ ಒಂದು ಈಸ್ಟ್ ಅನ್ನು ಸೇರಿಸೋದ್ರಿಂದ ಅಲ್ಲಿ ಬ್ರೆಡ್ ಮತ್ತು ಕೇಕ್ನ ಇಟ್ಟು ಉದುಗು ಬರುತ್ತೆ, ಉಬ್ಬುತ್ತೆ, ಸ್ಪಂಜಿನಂತೆ ಮೃದುವಾಗುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಲ್ವಾ? ಅದೇ ರೀತಿ ಪರಿಸರದ ಸ್ವಚ್ಛತೆಯಲ್ಲಿ ಈ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳನ್ನು ಅದು ಏನು ಮಾಡುತ್ತೆ? ವಿಘಟನೆ ಮಾಡಿ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಹೇಳಿದಾಗಲೇ ಒಂದು ಉದಾಹರಣೆ ನಿಮಗೆ, ಕೊಟ್ಟಿಗೆ ಗೊಬ್ಬರ ಹೇಗಾಗುತ್ತೆ. ಆ ರೀತಿ ಆಗೋದ್ರಿಂದ ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತೆ, ಪರಿಸರದಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ವಾ? ನೋಡಿ, ಈ ರೀತಿ ಸ್ವಚ್ಛತೆಯನ್ನು ಕಾಪಾಡುತ್ತೆ. ಸೂಕ್ಷ್ಮ ಜೀವಿಗಳು ಸ್ವಚ್ಛತೆಯನ್ನು ಕಾಪಾಡ್ತವೆ. ಯಾವುದು? ಕೆಲವು ಬಗೆಯ ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು ಈ ರೀತಿಯ ಪರಿಸರವನ್ನು ಸ್ವಚ್ಛಗೊಳಿಸ್ತವೆ. ಹಾಗಾಗಿ ಮಕ್ಕಳೇ, ನಿಮ್ಮ ಮನೆಯಲ್ಲಿ ಏನು ತ್ಯಾಜ್ಯ, ಕೊಳೆಯುವಂಥ ತ್ಯಾಜ್ಯ ತಗೊಂಡೋಗಿ ನಾವು ತಿಪ್ಪೆಗೆ ಹಾಕೋದ್ರಿಂದ ನಾವು ಈ ಗೊಬ್ಬರವನ್ನು ಪಡಿಬೋದು. ಅದೇ ತಿಪ್ಪೆಗೆ ನಾವು ಕೊಳೆಯದಿರುವಂಥ ವಸ್ತುಗಳನ್ನು ಹಾಕಬಾರ್ದು. ಪ್ಲಾಸ್ಟಿಕ್, ಗಾಜು, ಲೋಹಗಳಂತನ್ನು ಹಾಕಬಾರ್ದು. ಅದನ್ನು ಸೆಪರೇಟಾಗಿ ನಾವು ಏನು ಮಾಡಬೇಕಾಗತ್ತೆ? ವಿಲೇವಾರಿ ಮಾಡಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟು ಔಷಧಿಗಳ ತಯಾರಿಕೆ. ನೋಡಿ, ಔಷಧಿ ಅಂದರೆ ಪೆನ್ಸಿಲಿನ್. ಪೆನ್ಸಿಲಿನ್ ಅನ್ನೋ ಒಂದು ಇಂಜೆಕ್ಷನ್ ತಗೊಂಡ್ವಿ, ಕೊಡ್ಲಾ ಅಂತ ಡಾಕ್ಟರ್ ಕೇಳ್ತಾರೆ ಹೋದಾಗ. ತುಂಬ ಗಾಯ ಆಗುತ್ತೆ, ವಾಸಿ ಆಗ್ತಾ ಇರೋಲ್ಲ, ಅವಾಗ ಡಾಕ್ಟರ್ ಪೆನ್ಸಿಲಿನ್ ಕೊಡ್ಬೋದಾ ಅಂತ ಪೆನ್ಸಿಲಿನ್ ಕೊಡ್ತಾರೆ. ಕೇಳಿದ್ವಿ ನಾವು, ಪೆನ್ಸಿಲ್ ಅಂತ ಕರಿತೀವಿ. ಇಟ್ ಇಸ್ ನಾಟ್ ಪೆನ್ಸಿಲ್, ಪೆನ್ಸಿಲಿನ್ ಅಂತ. ಈ ಪೆನ್ಸಿಲಿನ್ ಅನ್ನೋ ಒಂದು ಜೀವ ನಿರೋಧಕ, ಪ್ರತಿ ಜೈವಿಕ ಔಷಧಿ ಈ ರೋಗಾಣುಗಳನ್ನು ಕೊಲ್ಲುತ್ತೆ. ಹಾಗಾಗಿ ಪೆನ್ಸಿಲಿನ್ ಎನ್ನುವಂತಹ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅದೇ ರೀತಿ ಎರಿಥ್ರೋಮೈಸಿನ್, ಸ್ಟ್ರೆಪ್ಟೋಮೈಸಿನ್, ಈ ರೀತಿ ಅನೇಕ ಆಂಟಿಬಯೋಟಿಕ್ಗಳನ್ನು ತಯಾರು ಮಾಡ್ತಾರೆ. ಅನೇಕ ಬಗೆಯ ಕ್ಯಾನ್ಸರ್ಗಳಿಗೂ ಕೂಡ ಈ ಸೂಕ್ಷ್ಮ ಜೀವಿಗಳಿಂದ ಏನು ಮಾಡ್ತಾ ಇದ್ದಾರೆ? ಔಷಧಿಗಳನ್ನು ಕಂಡುಹಿಡಿತಾ ಇದ್ದಾರೆ. ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ನಾನು ಹೇಳಿದೆ, ಯಾವುದು? ನೀಲಿ ಹಸಿರು ಶೈವಲ ಅಥವಾ ಅಸಿಟೋಬ್ಯಾಕ್ಟರ್, ಸಯನೋಬ್ಯಾಕ್ಟರ್ ಅನ್ನೋವು ಏನು ಮಾಡ್ತವೆ? ಈ ರೈಜೋಬಿಯಂ ಅನ್ನೋ ಬ್ಯಾಕ್ಟೀರಿಯಾಗಳು ಈ ವಾತಾವರಣದಲ್ಲಿರುವಂತಹ ಮುಕ್ತ ರೂಪದ ನೈಟ್ರೋಜನ್ನ ಬಳಸಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಾಗಿ ಮಾಡ್ತವೆ. ಈ ರೀತಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ರೈಜೋಬಿಯಂ ಮತ್ತು ನೀಲಿ ಹಸಿರು ಶೈವಲಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾವುದು ಬ್ಯಾಕ್ಟೀರಿಯಾ? ರೈಜೋಬಿಯಂ. ರೈಜೋಬಿಯಂ ಮತ್ತು ನೀಲಿ ಹಸಿರು ಶೈವಲ.
ಫ್ಯಾಕ್ಟರ್ ಅಂತ ಕರಿತೀವಿ. ಇವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ, ನೈಟ್ರೋಜನ್ ಅಂಶವನ್ನು ಹೀರಿಕೊಂಡು ಮಕ್ಕಳು. ನೆಕ್ಸ್ಟ್ ರುಬ್ಬಿಟ್ಟ ದೋಸೆ ಮತ್ತು ಇಡ್ಲಿ ಉದುರುವಿಕೆ. ನೀವು ಮನೆಯಲ್ಲಿ ರಾತ್ರಿ ರುಬ್ಬಿಟ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ಉಬ್ಬಿರುತ್ತೆ ಅಲ್ವಾ, ಅದನ್ನು ನಾವು ಹುದುಗುವಿಕೆ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ಹುದುಗುವಿಕೆ ಅಂತ ನಾವು ಕರಿತೀವಿ. ಈ ಹುದುಗುವಿಕೆಗೆ ಸೂಕ್ಷ್ಮ ಜೀವಿಗಳೇ ಕಾರಣ, ಒಂದು ಬಗೆಯ ಬ್ಯಾಕ್ಟೀರಿಯಾವೇ ಕಾರಣ. ಬ್ಯಾಕ್ಟೀರಿಯಾ ಹುದುಗುವಿಕೆ ಬಂದ ಒಂದು ಆಹಾರವನ್ನು ಸೇವಿಸಿದ್ರೆ ನಮಗೆ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತದೆ. ಈ ಪ್ರೋಟೀನ್ ಅಂಶ ಹೆಚ್ಚಾಗಿ ನಮಗೆ ಸಿಗುತ್ತೆ. ಹಾಗಾಗಿ ಹುದುಗುವಿಕೆ ಬಂದ ಆಹಾರವನ್ನು ಸೇವಿಸಬೇಕು ಅಂತ ವೈದ್ಯರು ಹೇಳ್ತಾರೆ. ಅದು ಅಲ್ಲದೆ ನೀವೆಲ್ಲ ಚುಚ್ಚುಮದ್ದನ್ನು ಹಾಕ್ಸ್ಕೊಂಡಿರ್ತೀರ ಮಕ್ಕಳು ಅಲ್ವಾ, ಚುಚ್ಚುಮದ್ದು ಅಥವಾ ಲಸಿಕೆಗಳು, ಅದು ಕೂಡ ಈ ಉಪಯೋಗಕಾರಿ ಸೂಕ್ಷ್ಮ ಜೀವಿಗಳನ್ನೇ. ನೋಡಿ ಇನ್ನೊಂದು ಬರೀಬೋದು ನಾವು ಚುಚ್ಚುಮದ್ದುಗಳು ಅಥವಾ ಲಸಿಕೆಗಳು ತಯಾರಿಕೆ. ಕಂಪಲ್ಸರಿ ಚುಚ್ಚುಮದ್ದುಗಳನ್ನು, ಕೆಲವು ಚುಚ್ಚುಮದ್ದುಗಳನ್ನು ಹಾಕಿಸ್ಕೊಳ್ಬೇಕು ಅಂತ ಗರ್ಭಿಣಿಯಿಂದ ಹಿಡಿದು 16 ವರ್ಷದವರೆಗೆ ಚುಚ್ಚುಮದ್ದುಗಳನ್ನು ಕಂಪಲ್ಸರಿಯಾಗಿ ಹಾಕಿಸ್ಕೋಬೇಕು ಅಂತ ಇದೆ. ಹೀಗಾಗಿ ಚುಚ್ಚುಮದ್ದುಗಳ ಅಥವಾ ಲಸಿಕೆಗಳ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇವು ನಮಗೆ ಬರುವಂತಹ ರೋಗಗಳ ವಿರುದ್ಧ ಈ ಚುಚ್ಚುಮದ್ದುಗಳು ಅಥವಾ ಲಸಿಕೆಗಳು ಹೋರಾಡ್ತವೆ ನಮ್ಮ ದೇಹದಲ್ಲಿ. ಆ ಒಂದು ಸೂಕ್ಷ್ಮಜೀವಿಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದ್ರೆ ಇವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿಕೊಂಡು ಅವುಗಳನ್ನು ಕೊಲ್ಲುತ್ತವೆ. ನೋಡಿ, ಇವು ಸೂಕ್ಷ್ಮಜೀವಿಗಳ ಉಪಯೋಗಗಳು. ನೋಡಿ, ಏನು ಹಾಲನ್ನು ಮೊಸರನ್ನ ಆಗಿಸುತ್ತದೆ, ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂಥ ಬ್ಯಾಕ್ಟೀರಿಯಾ. ಬ್ರೆಡ್ ಮತ್ತು ಕೇಕನ್ನು ತಯಾರಿಕೆ ಮಾಡೋದಕ್ಕೆ ಈಸ್ಟನ್ನು ಶಿಲೀಂಧ್ರವನ್ನು ಬಳಸ್ತಾರೆ. ಪರಿಸರದ ಸ್ವಚ್ಛತೆಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಔಷಧಿಗಳ ತಯಾರಿಕೆಯಲ್ಲಿ ಪೆನ್ಸಿಲಿನ್ ಅಲ್ವಾ, ಇದೊಂದು ಶಿಲೀಂಧ್ರದಿಂದ ತಯಾರು ಮಾಡ್ತಾರೆ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ರೈಜೋಬಿಯಂ ಮತ್ತು ನೀಲಿ ಹಸಿರು ಶೈವಲಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ರುಬ್ಬಿಟ್ಟ ದೋಸೆ ಮತ್ತು ಇಡ್ಲಿ ಹಿಟ್ಟು ಹುದುಗುವಿಕೆಗೆ ಕೆಲವು ಬ್ಯಾಕ್ಟೀರಿಯಾ ಕಾರಣ ಅಂತ ಗೊತ್ತಾಗಿದೆ. ಚುಚ್ಚುಮದ್ದುಗಳು ಮತ್ತು ಲಸಿಕೆಗಳು ತಯಾರಿಕೆ, ಇವು ರೋಗಗಳ ವಿರುದ್ಧ ಹೋರಾಡ್ತವೆ. ಇವು ಸೂಕ್ಷ್ಮಜೀವಿಗಳ ಏನು ಉಪಯೋಗ. ಅದೇ ರೀತಿ ನೀವು ಮನೆಯಲ್ಲೂ ಕೂಡ ಒಂದು ಚಟುವಟಿಕೆಯನ್ನು ಮಾಡಬಹುದು ಮಕ್ಕಳೇ. ಏನು, ಯಾವ ಚಟುವಟಿಕೆಯನ್ನು ಮಾಡಬಹುದು? ಹುದುಗುವಿಕೆ ಎನ್ನುವಂಥ ಚಟುವಟಿಕೆಯನ್ನು ಮಾಡಬಹುದು. ಹುದುಗುವಿಕೆ ಎನ್ನುವಂಥ ಚಟುವಟಿಕೆಯನ್ನು ಮಾಡಬಹುದು. ಏನು ಆ ಚಟುವಟಿಕೆ ಏನು ಮಾಡಬಹುದಪ್ಪ ಅಂದರೆ, ಒಂದು ಅರ್ಧ ಕೆಜಿ ಗೋಧಿ ಅಥವಾ ಮೈದಾ ಹಿಟ್ಟನ್ನು ತಗೊಂಡು, ಅರ್ಧ ಕೆಜಿ ಗೋಧಿ ಅಥವಾ ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಬಿಸಿ ನೀರು, ಒಂದು ಅರ್ಧ ಸ್ಪೂನಷ್ಟು. ಮಕ್ಕಳು, ನಾವು ಇಲ್ಲಿವರೆಗೂ ಈ ಸೂಕ್ಷ್ಮ ಜೀವಿಗಳ ಕೆಲವು ಉಪಯೋಗಗಳನ್ನು ನೋಡೋದು. ನೀವೊಂದು ಚಟುವಟಿಕೆಯನ್ನು ಮಾಡ್ಬೋದು. ಏನು ಚಟುವಟಿಕೆ ಅಂದರೆ, ನೀವು ಮನೇಲಿ ಒಂದು ಅರ್ಧ ಕೆಜಿ ಗೋಧಿ ಅಥವಾ ಮೈದಾ ಹಿಟ್ಟು ತಗೊಂಡು ಸ್ವಲ್ಪ ಸಕ್ಕರೆ, ಅದನ್ನು ಆ ಹಿಟ್ಟನ್ನು ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ, ಅಷ್ಟೇ ಪ್ರಮಾಣದಲ್ಲಿ ಸ್ವಲ್ಪ ಈಸ್ಟನ್ನು ಸೇರಿಸ್ಬಿಟ್ಟು ನಾವು ಚೆನ್ನಾಗಿ ಮಿಶ್ರಣ ಮಾಡಿ ಆ ಹಿಟ್ಟನ್ನು ನಾದಿ ನಾವು ಒಂದು ಪಾತ್ರೆ ತೆಗೆದಿಟ್ಟರೆ ಸುಮಾರು 2 ಅಥವಾ 3 ಗಂಟೆ ನಂತರ ಅದು ಏನಾಗಿರುತ್ತೆ, ಉಬ್ಬಿರುತ್ತೆ. ಇದು ಕಾರಣ ಏನು? ನಾವು ಸೇರಿಸಿದ ಸೂಕ್ಷ್ಮಜೀವಿ ಯಾವುದು? ಈಸ್ಟ್. ಅದು ಏನು ಮಾಡುತ್ತೆ, ಅತ್ಯಂತ ಕಡಿಮೆ ಸಮಯದಲ್ಲಿ ಸಂತಾನೋತ್ಪತ್ತಿ ನಡೆಸುತ್ತೆ, ತನ್ನ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ. ಈ ರೀತಿ ಮಾಡಿಕೊಳ್ಳುವಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಆವಾಗ ಅದು ಮೃದುವಾಗುತ್ತೆ. ಈ ರೀತಿ ನಾವು ಮನೆಯಲ್ಲೂ ಕೂಡ ಈ ಹುದುಗುವಿಕೆ ಪ್ರಯೋಗವನ್ನು ನಾವು ನೋಡಬಹುದು. ನೋಡಿ, ಈಸ್ಟನ್ನು ಎಲ್ಲೆಲ್ಲಿ ಬಳಸ್ಬೋದು ಗೊತ್ತೇಳಿ. ಬೇಕರಿಗಳಲ್ಲಿ ಬ್ರೆಡ್, ಕೇಕ್, ಪೇಸ್ಟ್ರಿ ತಯಾರು ಮಾಡೋದಕ್ಕೆ ಬಳಸ್ಬೋದು. ಮನೆಯಲ್ಲೂ ಕೂಡ ಇಡ್ಲಿ ಮತ್ತು ದೋಸೆ ಹಿಟ್ಟಿಗೆ ಸೇರಿಸ್ಬೋದು, ಅಲ್ಲೂ ಕೂಡ ನಾವು ಅದನ್ನು ಬಳಸ್ಬೋದು. ಹಾಗಾದರೆ ಈ ಸೂಕ್ಷ್ಮಾಣು ಜೀವಿಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸೋದು ಹೇಗೆ ಅಂದಾಗ, ವಾಣಿಜ್ಯ ಉದ್ದೇಶ ಅಂದರೆ ಏನಪ್ಪ ಅಂದರೆ, ವಾಣಿಜ್ಯ ಉದ್ದೇಶ ಅಂದರೆ
ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡೋದು. ಯಾವುದನ್ನು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡೋದು? ಮದ್ಯ ಅಂದರೆ ವೈನು, ವಿನೇಗರು, ಇಂಥವನ್ನೆಲ್ಲ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಬೇಕು. ಮದ್ಯ, ವೈನು, ವಿನೇಗರ್ ಇದನ್ನು ನಾವು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸೋದು ಅಂತ ನಾವು ಹೇಳ್ತೇವೆ. ಈ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸೋದನ್ನು ನಾವು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಯಾರು ಮಾಡ್ತೀವಿ. ಯಾಕಂದರೆ ಹೆಚ್ಚು ಜನ ಇದನ್ನು ಬಳಸ್ತಾರೆ ಅಂತ. ಹಾಗಾದರೆ ಈ ವೈನ್ ತಯಾರಿಕೆಗೆ, ಈ ಮದ್ಯ ತಯಾರಿಕೆಗೆ ಏನೇನನ್ನ ಬಳಸ್ಬೋದು ಅಂದಾಗ ಅಕ್ಕಿ, ಗೋಧಿ, ಬಾರ್ಲಿ, ಆಮೇಲೆ ಹಿಂಡಿದ ಹಣ್ಣಿನ ರಸಗಳು ಮತ್ತು ಈಸ್ಟ್, ಇಷ್ಟನ್ನು ಸೇರಿಸಿ ಏನು ಮಾಡ್ತಾರೆ? ಮದ್ಯವನ್ನು ಅಥವಾ ವೈನನ್ನು ತಯಾರಿಸ್ತಾರೆ. ನೋಡಿ, ಅಲ್ಲಿ ಬಳಕೆ ಆಗುವ ಸೂಕ್ಷ್ಮ ಜೀವಿ ಈಸ್ಟ್. ನೋಡಿ, ಈಸ್ಟ್ ಎಂದು ಎಷ್ಟೊಂದು ಉಪಯೋಗ ಇದೆ ನಮಗೆ ಅಲ್ವಾ? ಮದ್ಯ ತಯಾರಿಕೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟನ್ನು ಬಳಸ್ತಾರೆ ಅಲ್ವಾ? ಈ ವಿನೆಗರ್ ತಯಾರಿಕೆ ಅಥವಾ ಅಸೆಟಿಕ್ ಆಮ್ಲ ಹೇಳಿದ್ನಲ್ಲ, ಗೋಬಿ ಮಂಚೂರಿ, ಅದೇ ರೀತಿ ಯಾವುದು ವೈನ್ ತಯಾರಿಕೆ, ಮದ್ಯದ ತಯಾರಿಕೆಯಲ್ಲಿ ಈ ಈಸ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮತ್ತು ನೀವು ಇನ್ನೊಂದು ಪ್ರಯೋಗವನ್ನು ಮಾಡ್ಬೋದು. ಒಂದು 500 ml ಬೀಕರನ್ನು ತಗೊಂಡು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಬೇಕು. ಇದಕ್ಕೆ 2 ರಿಂದ 3 ಸ್ಪೂನು ಸಕ್ಕರೆ ಹಾಕೋದು, ಕಲಸೋದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈಸ್ಟನ್ನು ಹಾಕೋದು. ಅರ್ಧ ಸ್ಪೂನಷ್ಟು ಈಸ್ಟನ್ನು ಹಾಕಿ ನಾವು ಅದನ್ನು ಸುಮಾರು 4-5 ಗಂಟೆ ಒಂದು ಬೆಚ್ಚಗಿರುವ ಸ್ಥಳದಲ್ಲಿ ಮುಚ್ಚಿಡಬೇಕು. ಆ ಮುಚ್ಚಿಟ್ಟಾಗ ಏನಾಗುತ್ತೆ? ಇದರ ಸ್ಮೆಲ್ಲನ್ನು ನೋಡಬೇಕು. ಆ ಸ್ಮೆಲ್ಲನ್ನು ನೋಡಿದಾಗ ಆ ಒಂದು ಸ್ಮೆಲ್ ಬರ್ತಾ ಇರ್ತದೆ. ಯಾಕಂದರೆ ಅಲ್ಲಿ ಏನಾಗಿರುತ್ತೆ? ಹುದುಗುವಿಕೆ ಆಗಿರುತ್ತೆ. ಹುದುಗುವಿಕೆ ಅಂದರೆ ಏನಪ್ಪ ಅಂದರೆ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗಿರುವುದನ್ನು ಹುದುಗುವಿಕೆ ಅಂತ ಕರೀತಾರೆ. ಏನು? ಸಕ್ಕರೆಯು ಆಲ್ಕೋಹಾಲ್ ಆಗಿ ಮಕ್ಕಳೇ, ನಾವು ಈ ಬೀಕರಲ್ಲಿ ನೀರು ತಗೊಂಡು ನಾವು ಒಂದು 3 ಚಮಚ ಸಕ್ಕರೆ, ಆಮೇಲೆ 1 ಚಿಟಿಕೆಯಷ್ಟು ನಾವು ಈಸ್ಟನ್ನು ಹಾಕಿ ಸುಮಾರು 4-5 ಗಂಟೆ ಕಾಲ ಇಟ್ಟರೆ ಅದು ಈ ಒಂದು ರೀತಿಯ ವಾಸನೆ ಬರುತ್ತೆ. ಆ ವಾಸನೆ ಯಾವುದಪ್ಪ ಅಂದರೆ ಅದು ಮದ್ಯ ಅಥವಾ ವೈನ್ ಆಗಿ ತಯಾರಾಗಿರುವಂಥದ್ದು ಮಕ್ಕಳೇ. ಇಲ್ಲಿ ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗಿದೆ. ಇದನ್ನು ಹುದುಗುವಿಕೆ ಅಂತ ಕರಿತೀವಿ ಮಕ್ಕಳೇ. ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗುವುದನ್ನು ಹುದುಗುವಿಕೆ. ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವುದನ್ನು ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವುದನ್ನು ಹುದುಗುವಿಕೆ ಅಂತ ಕರೀತಾರೆ. ನೋಡಿ, ಈ ಹುದುಗುವಿಕೆಯನ್ನು ಯಾರಪ್ಪ ಕಂಡುಹಿಡಿದು ಅಂದರೆ ಒಬ್ಬ ಪ್ರಸಿದ್ಧ ವಿಜ್ಞಾನಿ, ಅವನ ಹೆಸರು ಲೂಯಿಸ್ ಪ್ಯಾಸ್ಚರ್ ಅಂತ. ಇವನು 1857ರಲ್ಲಿ ಹುದುಗುವಿಕೆಯನ್ನು ಕಂಡುಹಿಡಿತಾನೆ. 1857ರಲ್ಲಿ ಲೂಯಿಸ್ ಪ್ಯಾಸ್ಚರ್ ಎನ್ನುವಂತಹ ಫ್ರೆಂಚ್ ವಿಜ್ಞಾನಿ. ಇವನು ಹುದುಗುವಿಕೆ ಅಂದರೆ ಏನು, ಹುದುಗುವಿಕೆಗೆ ಕಾರಣ ಏನು ಅಂತ ಹೇಳ್ಬಿಟ್ಟು ಅವನು ಕಂಡುಹಿಡಿತಾನೆ. ಈ ಹುದುಗುವಿಕೆ ಅಂದರೆ ನೀವು ಮನೆಯಲ್ಲಿ ಇನ್ನೂ ಒಂದು ನೋಡ್ಬೋದು, ಯಾವುದು? ರುಬ್ಬಿಟ್ಟ ದೋಸೆ ಮತ್ತು ಇಡ್ಲಿ ಇಟ್ಟು ಹುದುಗುವಿಕೆ ಬರುತ್ತೆ.
ಅದೇ ಕಲಸಿಟ್ಟ ಚಪಾತಿ ಹಿಟ್ಟು ಹುದುಗುವಿಕೆ ಬರುತ್ತೆ. ಆಮೇಲೆ ಬೇಕರಿಗಳಲ್ಲಿ ಬ್ರೆಡ್ ಮತ್ತು ಕೇಕ್ ತಯಾರಿಸಲು ಮಾಡಿಟ್ಟ ಹಿಟ್ಟು ಹುದುಗುವಿಕೆ ಬರುತ್ತೆ. ಇದನ್ನೆಲ್ಲ ನಾವು ಹುದುಗುವಿಕೆಗೆ ಉದಾಹರಣೆ ಅಂತ ಕರಿತೀವಿ. ಈ ಹುದುಗುವಿಕೆಗೆ ಮುಖ್ಯ ಕಾರಣ ಸೂಕ್ಷ್ಮ ಜೀವಿಗಳು, ಅಂದರೆ ಬ್ಯಾಕ್ಟೀರಿಯಾಗಳು. ಆ ಬ್ಯಾಕ್ಟೀರಿಯಾಗಳೇ ಕಾರಣ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಈಗ ಮಕ್ಕಳೇ, ನಾವು ನೋಡಿದ್ವಿ ಸೂಕ್ಷ್ಮ ಜೀವಿಗಳ ಉಪಯೋಗಗಳಲ್ಲಿ ಈ ಸೂಕ್ಷ್ಮ ಜೀವಿಗಳನ್ನು ಔಷಧಿಗಳಾಗಿ ಬಳಸುತ್ತಾರೆ ಅಂತ. ಅದು ಯಾವುದಪ್ಪ, ಹೇಗೆ ಅಂದಾಗ, ಈ ಸೂಕ್ಷ್ಮ ಜೀವಿಗಳಿಂದ ಈ ಪ್ರತಿ ಜೈವಿಕ ಔಷಧಿಗಳನ್ನು ತಯಾರು ಮಾಡುವಂಥದ್ದು. ಪ್ರತಿ ಜೈವಿಕ ಔಷಧಿಗಳು ಅಂದರೆ ಯಾವಪ್ಪ ಅಂದರೆ ಆಂಟಿಬಯೋಟಿಕ್ಗಳು ಅಂತ ನಾವು ಹೇಳ್ತೀವಿ. ಸೂಕ್ಷ್ಮ ಜೀವಿಗಳಿಂದ ಪ್ರತಿ ಜೈವಿಕ ಔಷಧಿಗಳನ್ನು ತಯಾರು ಮಾಡೋದು. ಏನು ಪ್ರತಿ ಜೈವಿಕ ಔಷಧಿಗಳು ಅಂದರೆ ಏನಪ್ಪ ಅಂದರೆ, ಈ ರೋಗ ತರುವ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುವಂತಹ ಔಷಧಿಗಳನ್ನು ಪ್ರತಿ ಜೈವಿಕ ಔಷಧಿಗಳು ಅಂತ ಕರಿತೀವಿ ನಾವು. ಪ್ರತಿ ಜೈವಿಕ ಔಷಧಿಗಳು ಏನು ರೋಗಗಳನ್ನು ತರುವ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುವಂಥ ಔಷಧಿಗಳನ್ನು ಪ್ರತಿ ಜೈವಿಕ ಔಷಧಿಗಳು. ಇದನ್ನು ಇಂಗ್ಲಿಷ್ನಲ್ಲಿ ಆಂಟಿಬಯೋಟಿಕ್ಗಳು ಅಂತ ಕರಿತೀವಿ. ಆಂಟಿಬಯೋಟಿಕ್ ಕರಿತೀವಿ. ಇದಕ್ಕೆ ಉದಾಹರಣೆ ಯಾವುದು ಗೊತ್ತೇ ಇದೆ, ಪೆನ್ಸಿಲಿನ್ ಒಂದು ಆಂಟಿಬಯೋಟಿಕ್. ಸ್ಟೆಪ್ಟೊಮೈಸಿನ್, ಎರಿಥ್ರೊಮೈಸಿನ್, ಮುಂತಾದ ಆಂಟಿಬಯೋಟಿಕ್ಗಳನ್ನು ನಾವು ಈಗ ಔಷಧಿಗಳನ್ನಾಗಿ ಉಪಯೋಗಿಸ್ತಾ ಇದ್ದೀವಿ. ಈ ಔಷಧಿಗಳು ರೋಗ ಬಂದ ದೇಹದಲ್ಲಿ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿಕೊಳ್ತವೆ. ಆ ಪ್ರತಿಕಾಯಗಳು ರೋಗಾಣುಗಳನ್ನು ಕೊಲ್ತವೆ. ದೇಹವನ್ನು ಪ್ರವೇಶ ಮಾಡಿದಂತಹ ರೋಗಾಣುಗಳನ್ನು ಕೊಲ್ತವೆ. ಈ ರೀತಿ ಪ್ರತಿಕಾಯಗಳು ಉತ್ಪತ್ತಿಯಾಗಿ ಆ ರೋಗಾಣುಗಳನ್ನು ಕೊಲ್ಲುವ ಔಷಧಿಗಳನ್ನು ನಾವು ಪ್ರತಿ ಜೈವಿಕ ಔಷಧಿಗಳು ಅಂತ ಹೇಳ್ತೀವಿ. ಹಾಗಾದರೆ ಈ ಪೆನ್ಸಿಲಿನ್ ಅನ್ನ ಮೊಟ್ಟ ಮೊದಲು ಯಾರಪ್ಪ ಕಂಡುಹಿಡಿದು ಅಂದ್ರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎನ್ನುವಂತಹ ವಿಜ್ಞಾನಿ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಎಂಬ ವಿಜ್ಞಾನಿ ಈ ಪೆನ್ಸಿಲಿನ್ ಅನ್ನು ಆಕಸ್ಮಿಕವಾಗಿ ಕಂಡುಹಿಡಿತಾನೆ. ಹೇಗೆ ಅವನು ತನ್ನ ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಇರ್ತಾನೆ. ಒಂದು ಗಾಜಿನ ತಟ್ಟೆಯಲ್ಲಿ ಅವನು ಈ ಬ್ಯಾಕ್ಟೀರಿಯಾಗಳನ್ನು ಬೆಳೆಸ್ತಾ ಇರ್ತಾನೆ. ಆ ಒಂದು ಗಾಜು ಬ್ಯಾಕ್ಟೀರಿಯಾಗಳು ಬೆಳೆದಂತಹ ಜಾಗದಲ್ಲಿ ಹಸಿರು ಬಣ್ಣದ ದಾರದಂತಹ ರಚನೆಯುಳ್ಳಂತಹ ಯಾವುದೋ ಒಂದು ವಸ್ತು ಬೆಳೆದಿರೋದನ್ನು ನೋಡ್ತಾನೆ. ಅವು ಬೆಳೆದಿರುವಂತಹ ಜಾಗದಲ್ಲಿ ಆ ಬ್ಯಾಕ್ಟೀರಿಯಾಗಳು ಸತ್ತು ಹೋಗಿರೋದನ್ನ ಅವನು ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು, ಇದು ಯಾವ ಜೀವಿ ಈ ಬ್ಯಾಕ್ಟೀರಿಯಾಗಳನ್ನೇ ಕೊಂದಿದೆಯಲ್ಲ ಅಂತ. ಅದೇ ರೀತಿ ಅವನು ಸುಮಾರು ಬಾರಿ ಅದೇ ರೀತಿ ಅವನು ಬೆಳೆಸ್ತಾ ಹೋಗ್ತಾನೆ. ಪ್ರತಿ ಬಾರಿಯೂ ಆ ಒಂದು ಹಸಿರು ಬಣ್ಣದ ದಾರದಂತಹ ರಚನೆಗಳು ಆ ಬ್ಯಾಕ್ಟೀರಿಯಾಗಳನ್ನು ಕೊಂದಿರೋದು ಗೊತ್ತಾಗುತ್ತೆ. ಹಾಗಾದ್ರೆ ಆ ದಾರದಂತಹ ರಚನೆಯುಳ್ಳ ಜೀವಿಗಳು ಯಾವುದು ಅಂತ ಗೊತ್ತಾಗುತ್ತೆ. ಅವನಿಗೆ ಒಂದು ಶಿಲೀಂಧ್ರ, ಅದು ಪೆನ್ಸಿಲಿಯಂ ನೊಟೇಟಮ್ ಅಂತ. ಅದ್ರ ಹೆಸರೇನು? ಪೆನ್ಸಿಲಿಯಂ ನೊಟೇಟಮ್. ಪೆನ್ಸಿಲಿಯಂ ನೊಟೇಟಮ್ ಎನ್ನುವಂತಹ ಶಿಲೀಂಧ್ರ ಆ ಬ್ಯಾಕ್ಟೀರಿಯಾಗಳನ್ನ ಕೊಂದಿದೆ. ಅದರಿಂದ ಒಂದು ಜೀವ ನಿರೋಧಕ ಅಥವಾ ಪ್ರತಿಜೈವಿಕ ಔಷಧಿಯನ್ನ ತಯಾರು ಮಾಡ್ತಾರೆ. ಎಷ್ಟೋ ಜೀವಿಗಳನ್ನ ಇದು ಉಳಿಸ್ತಾ ಇದೆ. ಹೀಗೆ ಸೂಕ್ಷ್ಮ ಜೀವಿಗಳಿಂದ ಔಷಧಿಗಳನ್ನು ತಯಾರು ಮಾಡುವಂತಹ ಒಂದು ವಿಧಾನ ಅಲೆಕ್ಸಾಂಡರ್ ಫ್ಲೆಮಿಂಗ್ನಿಂದ ಗೊತ್ತಾಯಿತು ಮಕ್ಕಳು. ಅದೇ ರೀತಿ
ಲಸಿಕೆಗಳು ಏನು? ಲಸಿಕೆಗಳು ಅಂದ್ರೆ ಏನು? ಅವುಗಳಿಗೆ ಯಾವ್ಯಾವ ಲಸಿಕೆಗಳು ಇದಾವೆ ಅಂತ. ಲಸಿಕೆ ಅಥವಾ ಚುಚ್ಚುಮದ್ದುಗಳು. ಲಸಿಕೆ ಅಥವಾ ಚುಚ್ಚುಮದ್ದುಗಳು. ಲಸಿಕೆ ಅಥವಾ ಚುಚ್ಚುಮದ್ದು ಅಂದ್ರೆ ಏನಪ್ಪಾ ಅಂದ್ರೆ ಇವು ಔಷಧಿಗಳಾಗಿದ್ದು ದೀರ್ಘಕಾಲದವರೆಗೆ ದೇಹದಲ್ಲಿ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತಿರ್ತವೆ. ಅಂದರೆ ಇವು ನಿಮಗೆಲ್ಲ ಗೊತ್ತೇ ಇದೆ, ಚಿಕ್ಕ ಮಕ್ಕಳಿಂದ ನೀವು ತಗೊಂಡಿರ್ತೀರಿ ಲಸಿಕೆ ಅಥವಾ ಚುಚ್ಚುಮದ್ದುಗಳು ಅಂತ ಹೇಳ್ಬಿಟ್ಟು. ಉದಾಹರಣೆಗೆ BCG, DPT, ಹೆಪಟೈಟಿಸ್ ಮುಂತಾದ ಲಸಿಕೆಗಳನ್ನ ಗರ್ಭಿಣಿಯಿಂದ ಹಿಡಿದು 16 ವರ್ಷದವರೆಗೆ ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ಇದ್ದಾಗಿಂದ ನಿಮ್ಮ ತಾಯಿ ತಗೊಳ್ತಾ ಇರ್ತಾರೆ. ನಂತರ ನೀವು ಹುಟ್ಟಿ ನೀವು 16 ವರ್ಷದ ಆಗುವವರೆಗೂ ಕೂಡ ಲಸಿಕೆಗಳನ್ನು ಕೊಡ್ತಾ ಇದ್ದಾರೆ. ಇವನ್ನೆಲ್ಲ ನಾವು ಕಡ್ಡಾಯವಾಗಿ ತಗೊಳ್ಬೇಕು. ಏನು ಈ ಲಸಿಕೆಯ ತತ್ವ ಏನಪ್ಪಾ ಅಂದರೆ, ಈ ಲಸಿಕೆ ಕೊಟ್ಟಾಗ ಆ ಔಷಧಿ ದೇಹದಲ್ಲೇ ಇರುತ್ತೆ. ಈ ರೋಗಾಣುಗಳು ದೇಹವನ್ನು ಪ್ರವೇಶ ಮಾಡಿದಾಗ ಅವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿ ಈ ಪ್ರವೇಶ ಮಾಡಿದ ರೋಗಾಣುಗಳನ್ನು ಕೊಲ್ಲುತ್ತವೆ. ಉದಾಹರಣೆಗೆ ಪೋಲಿಯೋ ಲಸಿಕೆ. ಪೋಲಿಯೋ ಲಸಿಕೆ ಯಾಕೆ ತಗೊಳ್ತಾರಪ್ಪ ಅಂದರೆ ಪೋಲಿಯೋ ರೋಗಾಣುಗಳ ವಿರುದ್ಧ ಹೋರಾಡೋದಕ್ಕೆ. ಅಕಸ್ಮಾತ್ ಏನಾದರೂ ಪೋಲಿಯೋ ರೋಗಾಣುಗಳು ದೇಹವನ್ನು ಪ್ರವೇಶ ಮಾಡಿದ್ರೆ ಆ ಪೋಲಿಯೋ ರೋಗಾಣುಗಳನ್ನು ಮೊದಲೇ ಇದ್ದ ಲಸಿಕೆ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಪೋಲಿಯೋ ಪ್ರತಿಕಾಯಗಳು ಈ ಪೋಲಿಯೋ ವೈರಸ್ಗಳನ್ನು ಕೊಲ್ತವೆ. ಅದಕ್ಕೋಸ್ಕರ ಭಾರತ ಸರ್ಕಾರ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಬೇಕು ಅಂತ ಹೇಳ್ತೀವಿ ಅಲ್ವಾ? ಯಾಕೆ? ನಮ್ಮ ದೇಶದಿಂದ ಸಂಪೂರ್ಣವಾಗಿ ಈ ರೋಗವನ್ನು ಹೋಗಲಾಡಿಸೋದಕ್ಕೆ ಈ ಪೋಲಿಯೋ ಲಸಿಕೆಯನ್ನು ಕೊಡ್ತಾ ಇದೆ. ಅದು ಕಂಪಲ್ಸರಿ ಆಗಿ ತಗೊಳ್ಬೇಕು, ಎಲ್ಲರಿಗೂ ಕೂಡ ಒಳ್ಳೆಯದು. ಹೀಗೆ ಲಸಿಕೆ ಅಂದರೆ ನೋಡಿ, ಅದು ರೋಗಾಣುಗಳು ಪ್ರವೇಶ ಮಾಡಿದ ತಕ್ಷಣ ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿಕೊಂಡು ಪ್ರವೇಶ ಮಾಡಿದ ರೋಗಾಣುಗಳನ್ನು ಕೊಲ್ತವೆ. ಇದನ್ನು ಲಸಿಕೆ ಅಥವಾ ಚುಚ್ಚುಮದ್ದು ಅಂತ ಕರೀತಾರೆ. ಹಾಗಾದರೆ ಆ ಲಸಿಕೆ ಅಥವಾ ಚುಚ್ಚುಮದ್ದನ್ನು ಯಾವುದನ್ನು ತಯಾರು ಮಾಡ್ತಾರೆ ಅಂದಾಗ, ಯಾವ ಸೂಕ್ಷ್ಮಜೀವಿ ರೋಗ ತರುತ್ತೋ ಆ ರೋಗಾಣುಗಳನ್ನು ಮೊದಲು ನಿಸ್ಸತ್ವಗೊಳಿಸಿ ಆ ಲಸಿಕೆಯನ್ನು ತಯಾರಿಸಿರ್ತಾರೆ. ನಿಸ್ಸತ್ವ ಅಂದರೆ ಏನು ಅಂದಾಗ ಅವು ಈ ಸತ್ವ ಇರೋದಿಲ್ಲ ಅವರಲ್ಲಿ. ಆ ರೀತಿ ಲಸಿಕೆಯನ್ನು ತಯಾರು ಮಾಡಿಕೊಂಡು ದೇಹಕ್ಕೆ ಕೊಟ್ಟಾಗ ಅವು ಮತ್ತೆ ಹೊಸ ರೋಗಾಣುಗಳು ಪ್ರವೇಶ ಮಾಡಿದಾಗ ಇವು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡಿಕೊಂಡು ಅವುಗಳನ್ನು ಕೊಡ್ತಾರೆ. ನೋಡಿ ಎಷ್ಟು ಇದನ್ನು ಯಾರಪ್ಪ ಈ ಲಸಿಕೆ ಅಥವಾ ಚುಚ್ಚುಮದ್ದನ್ನು ಮೊದಲು ಕಂಡುಹಿಡಿದವರು ಯಾರು ಅಂದಾಗ ಲೂಯಿಸ್ ಪ್ಯಾಶ್ಚರ್ ಅಂತ. ಈ ಲೂಯಿಸ್ ಪ್ಯಾಶ್ಚರ್ ಮೊಟ್ಟ ಮೊದಲ ಬಾರಿಗೆ ಲಸಿಕೆಯನ್ನು ಕಂಡುಹಿಡಿದ ಚುಚ್ಚುಮದ್ದು. ಅದೂ ಅಲ್ಲದೆ ಲೂಯಿಸ್ ಪ್ಯಾಶ್ಚರ್ ಉಷ್ಣ ಕೊಟ್ಟಾಗ ಅಥವಾ ಶಾಖ ಕೊಟ್ಟಾಗ ಸೂಕ್ಷ್ಮ ಜೀವಿಗಳು ಸಾಯ್ತವೆ ಎಂದು ಕೂಡ ಹೇಳ್ತಾವೆ. ಉಷ್ಣ ಅಥವಾ ಶಾಖ ಕೊಟ್ಟಾಗ ಹೌದು ಅಲ್ವಾ? ನಾವು ಆಹಾರ ನೋಡಿ, ಹಾಲು ನಾವು ಕಾಯಿಸಲಿಲ್ಲ ಅಂದರೆ ಒಡೆದೋಗುತ್ತೆ. ಆಹಾರ ನಾವು ಬಿಸಿ ಮಾಡಲಿಲ್ಲ ಅಂದರೆ ಹಾಳಾಗೋಗುತ್ತೆ ಅಲ್ವಾ? ನೋಡಿ, ನಾವು ಬಿಸಿನೀರು ಕುಡಿಬೇಕು ಅಂತೀವಿ. ಯಾಕೆ? ಬಿಸಿ ಇದ್ದಾಗ ರೋಗಾಣುಗಳು ಸತ್ತೋಗ್ತವೆ ಅಂತ. ಈ ಕೊರೋನಾ ಕಾಲದಲ್ಲಿ ಬಿಸಿನೀರು ಕುಡೀರಿ ಅಂತಾರೆ. ಯಾಕೆ? ಅವು ರೋಗಾಣುಗಳನ್ನು ಕೊಲ್ತವೆ ಅನ್ನೋ ಒಂದು ಕಾರಣಕ್ಕೆ. ಹೀಗೆ ಉಷ್ಣ ಕೊಟ್ಟಾಗ ಸೂಕ್ಷ್ಮಜೀವಿಗಳು ಸಾಯ್ತವೆ ಅಂತ ಹೇಳಿದ್ದು ಲೂಯಿಸ್ ಪ್ಯಾಶ್ಚರ್, ಅವನೇ ಕಂಡುಹಿಡಿದಿದ್ದದನ್ನು. ಅದೇ ರೀತಿ ಈ ಸಿಡುಬು ರೋಗಕ್ಕೆ 1798ರಲ್ಲಿ ಎಡ್ವರ್ಡ್ ಜನ್ನರ್ ಅನ್ನೋ ವಿಜ್ಞಾನಿ, ಎಡ್ವರ್ಡ್ ಜನ್ನರ್ 1798ರಲ್ಲಿ ಲಸಿಕೆಯನ್ನು ಕಂಡುಹಿಡಿದ. ಯಾವುದಕ್ಕೆ? ಸಿಡುಬು ರೋಗಕ್ಕೆ. ಈ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ ನೋಡಿ. ಎಡ್ವರ್ಡ್ ಜನ್ನರ್ 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದ ಮೊಟ್ಟ ಮೊದಲ ಬಾರಿಗೆ. ನೋಡಿ, ಈ ರೀತಿ ಲಸಿಕೆ ಅಥವಾ ಚುಚ್ಚುಮದ್ದು. BCG ಇದು ಕ್ಷಯ ರೋಗದ ವಿರುದ್ಧ ಕೊಡ್ತಾರೆ. ಕ್ಷಯ
ಕ್ಷಯ ರೋಗ ಬರಬಾರದು. ನೀವು BCG ತಗೊಂಡ್ರೆ ಕ್ಷಯ ಬರೋದಿಲ್ಲ. ಅದೇ ರೀತಿ DPT ಡಿಪ್ತೀರಿಯಾ ಪರ್ಟುಸಿಸ್ ಟೆಟನಸ್ ಅಂತ ಡಿಪ್ತೀರಿಯಾ ರೋಗ, ಪರ್ಟುಸಿಸ್ ರೋಗ ಮತ್ತು ಟೆಟಾನಸ್ ರೋಗ ಬರಬಾರದು ಅಂತ DPT ಚುಚ್ಚುಮದ್ದನ್ನು ತಗೊಳ್ತೀವಿ. ಹೆಪಟೈಟಿಸ್ ರೋಗ ಬರಬಾರದು ಅಂತ ಹೆಪಟೈಟಿಸ್ ಚುಚ್ಚುಮದ್ದನ್ನು ತಗೊಳ್ತೀವಿ ಮಕ್ಕಳೇ. ಹೀಗೆ ಲಸಿಕೆ ಅಥವಾ ಚುಚ್ಚುಮದ್ದುಗಳು ನಮ್ಮ ಜೀವಗಳನ್ನು ಉಳಿಸ್ತಾ ಇದ್ದಾವೆ ಅಂತ ನಾವು ಹೇಳಬಹುದು. ಅದೇ ರೀತಿ ನೀವು ಈ ಮಣ್ಣನ್ನು ಫಲವತ್ತತೆ ಮಾಡುವ, ಮಣ್ಣನ್ನು ಫಲವತ್ತನ್ನಾಗಿಸುವಂತಹ ಸೂಕ್ಷ್ಮಜೀವಿಗಳು ಯಾವುವು ಆಗಲೇ ಹೇಳಿದ್ವಿ ನಾವು. ಒಂದು ನೀಲಿ ಹಸಿರು ಶೈವಾಲ, ನೀಲಿ ಹಸಿರು ಶೈವಾಲ, ರೈಜೋಬಿಯಂ ಬ್ಯಾಕ್ಟೀರಿಯಾ, ಇವು ಮಣ್ಣನ್ನು ಫಲವತ್ತನ್ನಾಗಿ ಮಾಡ್ತವೆ. ಯಾವ ಖನಿಜವನ್ನ ಅಂಶವನ್ನ ಫಲವತ್ತನ್ನಾಗಿ ಮಾಡ್ತಾರಪ್ಪ ಅಂದ್ರೆ ಇವು ನೈಟ್ರೋಜನ್. ನೈಟ್ರೋಜನ್ ಅಂಶವು ಮಣ್ಣಿಗೆ ಸೇರೋ ರೀತಿ ಮಾಡ್ತವೆ, ಸಸ್ಯಗಳಿಗೆ ಸಿಗುವಂತೆ ಮಾಡ್ತವೆ. ಇವಿಷ್ಟೇ ಜೀವಿಗಳು ನೇರವಾಗಿ ನೈಟ್ರೋಜನ್ ಅನ್ನು ಹೀರಿಕೊಂಡು ವಾತಾವರಣದಲ್ಲಿರುತ್ತೆ. 78% ಇರುತ್ತೆ. ಎಷ್ಟು? 78% ಇರುತ್ತೆ ನೈಟ್ರೋಜನ್. ಇದನ್ನು ಹೀರಿಕೊಂಡು ನೇರವಾಗಿ ಸಸ್ಯಗಳಿಗೆ ತಲುಪಿಸುವಂತಹ ಸೂಕ್ಷ್ಮ ಜೀವಿಗಳು ಒಂದು ರೈಜೋಬಿಯಂ, ಇನ್ನೊಂದು ನೀಲಿ ಹಸಿರು ಶೈವಾಲ. ರೈಜೋಬಿಯಂ ಎಲ್ಲಿರುತ್ತೆ ಅಂದಾಗ ಬೇರಿನ ದ್ವಿದಳ ಧಾನ್ಯ ಸಸ್ಯಗಳ ಬೇರು ಗಂಟುಗಳಲ್ಲಿರುತ್ತೆ. ಬೇರು ಗಂಟುಗಳು ದ್ವಿದಳ ಧಾನ್ಯ ಸಸ್ಯಗಳ ಬೇರಲ್ಲಿ ಬೇರು ಗಂಟುಗಳಿರ್ತವೆ. ಆ ಬೇರು ಗಂಟುಗಳಲ್ಲಿ ಈ ರೈಜೋಬಿಯಂ ಅನ್ನುವಂಥ ಬ್ಯಾಕ್ಟೀರಿಯಾ ವಾಸ ಮಾಡ್ತದೆ. ನೋಡಿ, ಇದು ಉಪಯೋಗಕಾರಿ ಬ್ಯಾಕ್ಟೀರಿಯಾ. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇದಿಷ್ಟು ನಮ್ಮ ಸ್ನೇಹಿ ಸೂಕ್ಷ್ಮ ಜೀವಿಗಳು, ಫ್ರೆಂಡ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ನಾವು ಕರೀತೀವಿ. ಇಷ್ಟನ್ನ ನಾವು ಇವತ್ತು ತಿಳ್ಕೊಂಡ್ವಿ. ಇನ್ನೊಂದ್ಸರಿ ಪುನರ್ಮನನ ಮಾಡ್ತಾ ಹೋಗೋಣ. ಸೂಕ್ಷ್ಮ ಜೀವಿಗಳು ಎಂದರೆ ಬರಿಯ ಕಣ್ಣಿಗೆ ಕಾಣಿಸದ ಅತ್ಯಂತ ಚಿಕ್ಕ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳು ಅಂತ ಕರಿತೀವಿ. ಸೂಕ್ಷ್ಮ ಜೀವಿಗಳಲ್ಲಿ ಪ್ರಮುಖವಾಗಿ 4 ಗುಂಪುಗಳಿವೆ. ಅವು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಕೆಲವು ಬಗೆಯ ಶೈವಾಲಗಳು. ವೈರಸ್ಗಳು ಸೂಕ್ಷ್ಮ ಜೀವಿಗಳಾಗಿದ್ದು ಈ ಗುಂಪಿಗೆ ಸೇರಿಸಲಾಗಿಲ್ಲ. ಕಾರಣ ಅವು ಸಜೀವಿ ಹಾಗೂ ನಿರ್ಜೀವಿಗಳ ಕೊಂಡಿ ಅಂತ ನಾವು ಹೇಳ್ತೀವಿ. ಅವೆರಡರ ಕೊಂಡಿಯಾಗಿ ಕೆಲಸ ಮಾಡುತ್ತವೆ. ಆದ್ದರಿಂದ ಅಂದರೆ ವಾತಾವರಣದಲ್ಲಿದ್ದಾಗ ಸತ್ತ ಹಾಗೆ ಜೀವಿಯ ದೇಹದ ಒಳಗೆ ಅವು ಬಂದಾಗ ಅವಕ್ಕೆ ಜೀವ ಬರ್ತದೆ. ಹಾಗಾಗಿ ಸಜೀವಿ ಮತ್ತು ನಿರ್ಜೀವಿಗಳ ಕೊಂಡಿ. ಆಮೇಲೆ ವೈರಸ್ಗಳು ಸೂಕ್ಷ್ಮಾಣುಜೀವಿಗಳೇ ಅತ್ಯಂತ ಚಿಕ್ಕವು ಅಂತಲೂ ಕೂಡ ನಾವು ಹೇಳಿದ್ದೀವಿ. ಅದೇ ರೀತಿ ಸೂಕ್ಷ್ಮ ಜೀವಿಗಳು ಎಲ್ಲೆಲ್ಲಿ ವಾಸ ಮಾಡ್ತವೆ? ಗಾಳಿ, ನೀರಿನಲ್ಲಿ, ಮಣ್ಣಿನಲ್ಲಿ, ಸಮುದ್ರದ ಆಳದಲ್ಲಿ, ಶೀತ ಪ್ರದೇಶದಲ್ಲಿ, ಮರುಭೂಮಿಗಳಲ್ಲಿ, ಬಹುತೇಕ ಎಲ್ಲ ಆವಾಸಗಳಲ್ಲೂ ವಾಸ ಮಾಡ್ತವೆ ಎಂದು ನಾವು ತಿಳ್ಕೊಂಡ್ವಿ. ಈ ಸೂಕ್ಷ್ಮ ಜೀವಿಗಳು ನಮ್ಮ ಸ್ನೇಹಿ ಹೇಗೆ ಎಂದಾಗ ಹಾಲನ್ನು ಮೊಸರನ್ನಾಗಿ ಮಾಡುವಂತಹ ಲ್ಯಾಕ್ಟೋಬೆಸಿಲಸ್ ಬ್ಯಾಕ್ಟೀರಿಯಾ, ಅದೇ ರೀತಿ ಪರಿಸರವನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಅಂದರೆ ಕೊಟ್ಟಿಗೆ ಗೊಬ್ಬರ, ಅದೇ ರೀತಿ ಈ ಮಣ್ಣನ್ನು ಫಲವತ್ತನ್ನಾಗಿಸುವಂತಹ ಸೂಕ್ಷ್ಮ ಜೀವಿಗಳಿವೆ. ಅದೇ ರೀತಿ ಔಷಧಿಗಳನ್ನು ತಯಾರು ಮಾಡುವಂತಹ ಸೂಕ್ಷ್ಮ ಜೀವಿಗಳಿವೆ, ಪ್ರತಿಜೈವಿಕ ಔಷಧಿಗಳು. ಅದೇ ರೀತಿ ಹಾಲನ್ನು ಮೊಸರನ್ನಾಗಿಸುವುದು, ರುಬ್ಬಿಟ್ಟ ದೋಸೆ ಇಟ್ಟು ಇಡ್ಲಿ ಇಟ್ಟು ಉದುಗು ಬರೋದು, ಬೇಕರಿಗಳಲ್ಲಿ ಬ್ರೆಡ್ ಮತ್ತು ಕೇಕ್ ತಯಾರಿಸೋದಕ್ಕೆ ಈಸ್ಟನ್ನು ಬಳಸ್ತೀವಿ. ಇವು ಈ ಸೂಕ್ಷ್ಮ ಜೀವಿಗಳ ಉಪಯೋಗಗಳು. ಅದೇ ರೀತಿ ಲೂಯಿಸ್ ಪ್ಯಾಸ್ಚರ್, ಎಡ್ವರ್ಡ್ ಜನ್ನರ್, ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರ ಕೊಡುಗೆಗಳೇನು ಅಂತ ತಿಳ್ಕೊಂಡ್ವಿ. ಲೂಯಿಸ್ ಪ್ಯಾಸ್ಚರ್ ಹುದುಗುವಿಕೆ ಕಂಡುಹಿಡಿದರು. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದರು. ಎಡ್ವರ್ಡ್ ಜನ್ನರ್ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಇವತ್ತಿಷ್ಟು ತಿಳ್ಕೊಂಡ್ವಿ. ಉಳಿದ ಒಂದು ವಿಚಾರವನ್ನು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ.